ಮಾರಿಕಾಂಬಾ ದೇವಿ ನ್ಯಾಸ ಪ್ರತಿಷ್ಠಾನಕ್ಕೆ ಮಾರ್ಚ್ 8ರಂದು ನಡೆಯಲಿರುವ ಚುನಾವಣೆಯಲ್ಲಿ ತಮ್ಮ ತಂಡಕ್ಕೆ ಮತ ನೀಡುವ ಮೂಲಕ ದೇವಸ್ಥಾನದಲ್ಲಿ ಪಾರದರ್ಶಕ ಹಾಗೂ ಭಕ್ತರ ಆಶಯದಂತೆ ಉತ್ತಮ ಸುಧಾರಿತ ಆಡಳಿತ ತರಲು ಸಹಕಾರ ನೀಡಬೇಕು ಎಂದು ಮಾರಿಕಾಂಬಾ ದೇವಸ್ಥಾನಗಳ ವ್ಯವಸ್ಥಾಪಕ ಸಮಿತಿಯ ಅಧ್ಯಕ್ಷರಾದ ಎಂ ನಾಗರಾಜ್ ರವರು ಮನವಿ ಮಾಡಿದ್ದಾರೆ. ಕೂಡ ಒಳ್ಳೆ ರೀತಿಯಲ್ಲಿ ನಮ್ಮ ಟೀಮ್ನವರಿಗೆ ಸಹಕಾರ ಮಾಡ್ಕೊಂಡು ಟೀಮಲ್ಲಿ ಮ್ಯಾಕ್ಸಿಮಮ್ 33 ಗೆದ್ದು ಬಂದರೆ ನಾವು ಒಳ್ಳೆ ಥರದಲ್ಲಿ ಈ ದೇವಸ್ಥಾನದ ವ್ಯವಸ್ಥೆ ಸರಿಪಡಿಸಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದಲೇ ನಾವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಚುನಾವಣೆ ಪ್ರಚಾರ ಮಾಡ್ತಿದ್ದೀವಿ. ತಾವು ಕೂಡ ನಮ್ಮ ಒಂದು ಕಮಿಟಿಗೆ, ನಮ್ಮ ಒಂದು ತಂಡಕ್ಕೆ ಸಹಕಾರ ಕೊಡಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ತಮ್ಮಲ್ಲಿ ಮಾಡ್ಕೊಳ್ತಿದ್ದೀವಿ. ಅದೇ ರೀತಿಯಲ್ಲಿ ಈಗಾಗಲೇ ಹಲವಾರು ವ್ಯವಸ್ಥೆ ಅವ್ಯವಸ್ಥೆ ಆಗಿದೆ. ಇವೆಲ್ಲ ನೋಡಿದ್ರಿ. 95% ಇವತ್ತು ಪೊಲೀಸ್ನವರೇ ಕೂಡ ಜಾತ್ರೆ ಮಾಡಿದಂಗೆ ಅಧಿಕಾರಿಗಳು ಇವತ್ತು 450 ಪಾಸ್ ಎಕ್ಸ್ಟ್ರಾ ಅಧಿಕಾರಿಗಳು ಹೊರಗಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಹಾಗೆ ಬಹಳಷ್ಟು ಯಾವ ಕಡೆ ಎಂಟ್ರೆನ್ಸ್ ಇದೆ ಒಂದು. ಜೊತೆಗೆ ಇವತ್ತು ಕಾರ್ ಪಾರ್ಕ್ ಪಾಪ ಶಿವಮೊಗ್ಗದಿಂದ ಬರ್ತಿದ್ದಾರೆ, 1.5 ಕಿಲೋಮೀಟರ್ 2 ಕಿಲೋಮೀಟರ್ ಅಂತ ಬರ್ತಾರೆ ಮಗು, ಚಿಕ್ಕ ಮಗು ಇಟ್ಟು ಆಫೀಸಲ್ಲಿ ಅವೆಲ್ಲ ವ್ಯವಸ್ಥೆ ಸರಿಪಡಿಸಬೇಕು. ಎಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಕಳಿಸ್ಬಿಟ್ಟು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಫೆಬ್ರವರಿ 3ರಿಂದ 11ರವರೆಗೆ ನಡೆದ ಜಾತ್ರೆಯ ಸಂದರ್ಭದಲ್ಲಿ ಸಮಿತಿಯ ಸದಸ್ಯರಿಗೆ ದೇವಿ ದರ್ಶನಕ್ಕೂ ಸಹ ಸೂಕ್ತ ಅವಕಾಶ ಸಿಗಲಿಲ್ಲ. ನಮ್ಮ ಸಮಿತಿಯು ಅಧಿಕಾರಕ್ಕೆ ಬಂದರೆ ಪಾರದರ್ಶಕ ಆಡಳಿತದ ಜೊತೆಗೆ ಸಮಿತಿಯ ಸದಸ್ಯರಿಗೆ ಜಾತ್ರೆ ಮತ್ತು ಅಮ್ಮನವರ ದರ್ಶನಕ್ಕೆ ವಿಶೇಷ ವ್ಯವಸ್ಥೆಯನ್ನ ಮಾಡಲಾಗುತ್ತದೆ. ಸಾಗರ ಜನರ ಅಭಿಪ್ರಾಯವನ್ನ ಕ್ರೋಢೀಕರಿಸಿ ಆಡಳಿತ ಸುಧಾರಣೆಗೆ ಒತ್ತು ನೀಡುತ್ತೇವೆ ಎಂದರು. ಸಮಿತಿಯ ಕಾರ್ಯದರ್ಶಿ ಡಿ ಗುರುರವರು ಮಾತನಾಡಿ, ಶ್ರೀ ಮಾರಿಕಾಂಬಾ ಆಡಳಿತ ಸಮಿತಿ 20 ವರ್ಷಗಳಿಂದ ಅಧಿಕಾರ ನಡೆಸಿದರೂ ಸಾಲದು ಎಂಬಂತೆ ಮತ್ತೆ ಚುನಾವಣೆಗೆ ಧುಮುಕಿದ್ದಾರೆ. ಪ್ರಸಕ್ತ ಬಾರಿ ಹೊಸ ಆಡಳಿತ ಅಧಿಕಾರಕ್ಕೆ ತರುವಂತೆ ಆಶೀರ್ವದಿಸಬೇಕು ಎಂದು ಮನವಿ ಮಾಡಿದರು. ಸರ್ವೆ ಆಗಬೇಕಾಗಿದೆ, ಕೆಲವು ಒತ್ತುವರಿ ಆ ರೀತಿ ಆಗ್ತಕ್ಕಂಥ ಮಾಡೋದು. ಆಮೇಲೆ ಅಲ್ಲಿ ಇವತ್ತು ಕೋಟ್ವಾರ ಕಟ್ಟೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ನಾವು ಅಮ್ಮನ್ನ ಬಿಡ್ತಕ್ಕಂಥದ್ದು ಆ ಜಾಗದಲ್ಲಿ ಇವತ್ತು ದೊಡ್ಡದಲ್ಲೊಂದು ಸಣ್ಣ ಸಮಸ್ಯೆ ಆಗಿದೆ, ಅದನ್ನು ಪರಿಹಾರ ಮಾಡಬೇಕಾಗಿದೆ. ಒಳ್ಳೆ ರೀತಿಯಲ್ಲಿ ಕೂತ್ಕೊಂಡು ಅದಕ್ಕೆ ನಾವು ಅದಕ್ಕೆ ಏನಾದರೂ ಆ ಜಾಗಕ್ಕೆ ಒಂದು ಒಳ್ಳೆ ರೀತಿಯ ಒಂದು ಅಲ್ಲಿ ಒಂದು ನಾವು ಫೆನ್ಸಿಂಗ್ ಮಾಡೋದನ್ನ ಭದ್ರವಾಗಿ ಮಾಡೋಂಥ ಕೆಲಸ ಮಾಡಬೇಕು. ಇವತ್ತುವರೆಗೂ ಮಾಡಲಿಲ್ಲ. ಜಾತ್ರೆ ಬಂದಾಗ ಮಾತ್ರ ಅವ್ರು ಕ್ಲೀನ್ ಮಾಡ್ಸಕ್ಕೆ ಹೋಗ್ತಾರೆ, ಅಲ್ಲಿ ಆಮೇಲೆ ಅದು ಹಾಗೆ ಹಾಳಾಗ್ತದೆ. ಇದೆಲ್ಲ ನಾವು ಬಹಳಷ್ಟು ಕೆಲಸಗಳಿದೆ, ಇನ್ನೂ ತುಂಬ ಇದೆ. ಹೇಳ್ತಾ ಹೋದ್ರೆ ನಾವು ಹಿಂದಿನಿಂದಲೂ ಹೇಳ್ತಾ ಬಂದಿದ್ದೀವಿ, ಈ ರೀತಿ ಮಾಡ್ತೀವಿ ಅನ್ನೋದು. ಇಲ್ಲಿ ಆಪಾದನೆಗಳು ಮಾಡ್ತಾ ಹೋಗಿದ್ರೆ ಪ್ರಯೋಜನ ಇಲ್ಲ. ನಾವು ಇಷ್ಟು ದಿನ ಅದನ್ನೇ ಮಾಡ್ಕೊಂಡು ಎಲ್ಲ ಆಗಿದೆ, ಅದು ಎಲ್ಲರಿಗೂ ಭಕ್ತರಿಗೂ ಗೊತ್ತಾಗಿದೆ. ಇವತ್ತು ಅದು ದೊಡ್ಡ ತಪ್ಪುಗಳು ಕೆಲವೊಂದು. ಆದಾಯ ಒಂದೇ ನೋಡಬಾರ್ದು, ಜನರಿಗೆ ಬಂದು ಹೋಗುವಂಥದ್ದು, ಬಂದವರಿಗೆ ಅವ್ರು ಆರಾಮಾಗಿ ಹೋಗ್ಬೇಕು, ಬಂದವರಿಗೆ ತೊಂದರೆ ಆಗಬಾರ್ದು ಅಂತ ನಾವು ಏನೂ ನೋಡಲೇ ಇಲ್ಲ. ಆದಾಯ ಒಂದೇ ಗಮನ, ಬೇರೆ ಏನೂ ಇಲ್ಲ. ಹಾಗಾಗಿ ಈ ವ್ಯವಸ್ಥೆಗೆ ಒಂದು ನಮ್ಮ ಏನಂದ್ರೆ ಈ ಒಂದು ಜಾತ್ರೆ ನಮ್ಮ ಸದಸ್ಯರುಗಳು 420 ಸದಸ್ಯರುಗಳ ಅದೇ ಅವರು ಡಿಪೆಂಡ್ ಮಾಡ್ಕೊತಿದ್ವಿ. ಅವ್ರ ಅಭಿಪ್ರಾಯನೇ ಕೇಳಿಲ್ಲ. ನಾವು ಹೇಳಿದ್ವಿ ಶಾಸಕರಿಗೆ, ನೀವು ಗೌರವಾಧ್ಯಕ್ಷರಿಗೆ ಮೀಟಿಂಗ್ ಕರೀರಿ ಅಂತ ನಾವು ಹೇಳಿದ್ವಿ. ಅವರಿಗೂ ದಾರಿ ತಪ್ಪಿಸ್ಬಿಡ್ತಾರೆ. ಹಾಗೆಲ್ಲ ಆಗಿದೆ. ಅಧಿಕಾರಿಗಳು ಹೇಗಂದ್ರೆ ಅವರು ಮನೆಗಳಿಗೆ ಮಾಡ್ಲಿಕ್ಕೂ ಬಿಡಲೇ ಅಧಿಕಾರಿಗಳು. ಪತ್ರಿಕಾಗೋಷ್ಠಿಯಲ್ಲಿ ಶಂಕರ ಅಳ್ವಿಕೋಡಿ, ಎಲ್ ಚಂದ್ರಪ್ಪ, ಚಂದ್ರಕಾಂತ್, ಗೋಪಾಲ್, ಪ್ರಕಾಶ್ ಎಂಎನ್, ಶಿವಪ್ಪ, ವಸಂತಕುಮಾರ್, ಸುಧೀಂದ್ರ ಡಿಎಲ್ ಹೀಗೆ ಮೊದಲಾದವರು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.